4 ದೇಶಗಳು ಕೊಟ್ಟವು 60 ಕೋಟಿಯ ಅಪಾರ. ವೀಕ್ಷಕರೇ, ಈ 4 ಜನ ಆಟಗಾರರು ಆಡುತ್ತಾರೆ ಬೇರೆ ದೇಶಕ್ಕೆ. ಹಾಗೆ ಭಾರತದ ಕ್ರಿಕೆಟ್ ಮಂಡಳಿಗೆ 5 ಕೋಟಿ ರೂಪಾಯಿ ನಷ್ಟ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹೌದು ವೀಕ್ಷಕರೇ, ನೀವು ಮಾಡುವ ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯವಾಗಿರುತ್ತದೆ. ಹಾಗೆ ಈ 4 ಜನ ಆಟಗಾರರು ನಮ್ಮ ತಂಡವನ್ನು ಬಿಟ್ಟು ಬೇರೆ ದೇಶಕ್ಕೆ ಆಡುತ್ತಿರುವ ಕಾರಣವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪ್ರಮುಖ ಆಟಗಾರರು ಇದೀಗ ವೀಕ್ಷಕರೇ ಬೇರೆ ದೇಶಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ವೀಕ್ಷಕರೇ, ಈ ಒಂದು ಘಟನೆಯು ಅಭಿಮಾನಿಗಳಿಗೆ ತುಂಬ ಆತಂಕಕಾರಿಯಾಗಿದೆ. ಹೌದು ವೀಕ್ಷಕರೇ, ಪ್ರಮುಖವಾಗಿ ಈ 4 ಜನ ಆಟಗಾರರಿಗೆ ಬೇರೆ ದೇಶವು 60 ಕೋಟಿಯ ಆಫರ್ ಕೊಟ್ಟಿದೆ. ವೀಕ್ಷಕರೇ, ಈ ಒಂದು ಲಿಸ್ಟ್ ಬಗ್ಗೆ ತಿಳಿಸುತ್ತೇನೆ ಬನ್ನಿ. ವೀಕ್ಷಕರೇ, ಮೊದಲನೇ ಆಟಗಾರ ಹಾಗೂ ಮೊದಲ ದೇಶ ಹೌದು ವೀಕ್ಷಕರೇ ಜಿಂಬಾಬ್ವೆ ತಂಡ. ವೀಕ್ಷಕರೇ, ನಮ್ಮ ಭಾರತ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಸಂಜು ಸ್ಯಾಮ್ಸನ್ ಅವರು ಇದೀಗ ವೀಕ್ಷಕರೇ ಜಿಂಬಾಬ್ವೆ ತಂಡಕ್ಕೆ ಆಡಲಿದ್ದಾರೆ ಎಂದು ವರದಿಗಳು ಕೇಳಿಬರುತ್ತಿವೆ. ಹೌದು ವೀಕ್ಷಕರೇ, ಜಿಂಬಾಬ್ವೆ ತಂಡದ ಪರವಾಗಿ ಸಂಜು ಸ್ಯಾಮ್ಸನ್ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆ ಒಂದು ತಂಡಕ್ಕೆ ಆಯ್ಕೆಯಾಗುವಂಥ ಸಾಧ್ಯತೆಗಳು ಕಂಡುಬಂದಿವೆ. ಇನ್ನು ವೀಕ್ಷಕರೇ, ಎರಡನೇ ಆಟಗಾರ ಹಾಗೂ ಎರಡನೇ ದೇಶ ಹೌದು ವೀಕ್ಷಕರೇ, ಈ ಒಂದು ದೇಶವು USA. ವೀಕ್ಷಕರೇ, ಈ ಒಂದು ದೇಶವು 2024ರ T20 ವರ್ಲ್ಡ್ ಕಪ್ನಲ್ಲಿ ಉತ್ತಮವಾಗಿ ಪ್ರದರ್ಶನ ತೋರಿತು. ಇನ್ನು ಈ ಒಂದು ದೇಶದಲ್ಲಿ ಆಡುತ್ತಿರುವ ಒಬ್ಬ ಆಟಗಾರನ ಉದಾಹರಣೆ ಹೌದು ವೀಕ್ಷಕರೇ, ಕೊರಿ ಆಂಡರ್ಸನ್. ವೀಕ್ಷಕರೇ, ಇವರು ಮೂಲತಃ ನ್ಯೂಜಿಲೆಂಡ್ ಆಟಗಾರ. ಇವರು ಕೂಡ USA ತಂಡಕ್ಕೆ 2024ರ T20 ವರ್ಲ್ಡ್ ಕಪ್ನಲ್ಲಿ ಪ್ರಮುಖವಾಗಿ ಭಾಗವಹಿಸಿದರು. ಅದೇ ರೀತಿ ವೀಕ್ಷಕರ, ಸಂಗತಿಕರ ವಿಷಯವೆಂದರೆ ಈ ಒಂದು ದೇಶವು ಸೂಪರ್ 8 ಹಂತಕ್ಕೆ ಕಾಲಿಟ್ಟಿತ್ತು. ವೀಕ್ಷಕರ, T20 ವರ್ಲ್ಡ್ ಕಪ್ನಲ್ಲೂ ಈ ಒಂದು ದೇಶವು ಉತ್ತಮವಾಗಿ ಪ್ರದರ್ಶನ ತೋರಿತು. ಹೌದು ವೀಕ್ಷಕರ, ಉದಾಹರಣೆಗೆ ಬೇರೆ ದೇಶದ ಸ್ಟಾರ್ ಬ್ಯಾಟ್ಸ್ಮನ್ಗಳು ಇನ್ನೊಂದು ದೇಶಕ್ಕೆ ಹೋಗಿ ಆಡುವುದು ಅವರಿಗೆ ಒಂದು ಲಾಭವಾಗಿದೆ. ವೀಕ್ಷಕರೇ, ಅದರಲ್ಲಿ ಪ್ರಮುಖವಾಗಿ ಅಭಿಷೇಕ್ ಶರ್ಮಾ ಇವರಿಗೂ ಕೂಡ USA ತಂಡವು ಒಂದು ಆಫರ್ ಕೊಟ್ಟಿದೆ ಎಂದು ವರದಿ ಬರುತ್ತಿದೆ. ಇನ್ನು ವೀಕ್ಷಕರೇ, ಮೂರನೇ ಆಟಗಾರ ಮತ್ತು ಮೂರನೇ ದೇಶ ಹೌದು ವೀಕ್ಷಕರೇ, ಈ ಒಂದು ತಂಡವು ಶ್ರೀಲಂಕಾ. ಹೌದು ವೀಕ್ಷಕರೇ, ಪ್ರಮುಖವಾಗಿ ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಇಶಾನ್ ಕಿಶನ್. ವೀಕ್ಷಕರೇ, ಇವರು ಓಪನಿಂಗ್ ಸ್ಥಾನದಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಕಣಕ್ಕೆ ಇಳಿಯುತ್ತಿದ್ದರು. ಹೌದು, ಇಂಡಿಯಾ ತಂಡದ ಪರವಾಗಿ ಪ್ರಮುಖ ದಾಖಲೆಗಳನ್ನು ಬರೆದಿದ್ದಾರೆ. ಆದರೆ ವೀಕ್ಷಕರೇ, ಇದೀಗ ಶ್ರೀಲಂಕಾ ತಂಡವು ಇವರಿಗೆ ದೊಡ್ಡ ಆಫರ್ ಕೊಡುತ್ತಿದೆ. ನಮ್ಮ ದೇಶಕ್ಕೆ ಬನ್ನಿ ಎಂದು ಇವರ ಕಡೆ ಕೇಳುತ್ತಿದ್ದು, ಹಾಗೆ ವೀಕ್ಷಕರ ವರದಿಗಳ ಪ್ರಕಾರ ಇವರು ಕೂಡ ಶ್ರೀಲಂಕಾ ತಂಡಕ್ಕೆ ಜಾಯ್ನ್ ಆಗುವಂಥ ಸಾಧ್ಯತೆಗಳು ಇದೀಗ ಕಂಡು ಬರುತ್ತಿವೆ. ಇನ್ನು ವೀಕ್ಷಕರೇ, 4ನೇ ಆಟಗಾರ ಹಾಗೂ 4ನೇ ದೇಶ ಹೌದು ವೀಕ್ಷಕರೇ, ಋತುರಾಜ್ ಗಾಯಕ್ವಾಡ. ಇವರು ಟೀಮ್ ಇಂಡಿಯಾ ತಂಡದಲ್ಲಿ ಓಪನಿಂಗ್ ಸ್ಥಾನದಲ್ಲಿ ಕಣಕ್ಕೆ ಇಳಿಯುತ್ತಿದ್ದರು. ಇವರು ಕೂಡ ಟೀಮ್ ಇಂಡಿಯಾ ತಂಡದ ಪರವಾಗಿ ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದರೂ ಕೂಡ ಇವರಿಗೆ ಸ್ಥಾನವೂ ಸಿಗುತ್ತಿಲ್ಲ. ಇನ್ನು ಇವರಿಗೆ ಐರ್ಲೆಂಡ್ ತಂಡವೂ ಕೂಡ ಆಫರ್ ಕೊಟ್ಟಿದ್ದು, ಹಾಗೆ ಇವರು ಕೂಡ ಐರ್ಲೆಂಡ್ ತಂಡವನ್ನು ಸೇರಲಿದ್ದಾರೆ. ವೀಕ್ಷಕರೇ, ಈ 4 ಜನ ಆಟಗಾರರು ಟೀಮ್ ಇಂಡಿಯಾ ತಂಡವನ್ನು ತೊರೆದು ಬೇರೆ ದೇಶಕ್ಕೆ ಜಾಯ್ನ್ ಆಗಲಿದ್ದಾರೆ. ವೀಕ್ಷಕರೇ, ಇದಕ್ಕೆ ಕಾರಣವು ರಾಜಕೀಯ. ಹೌದು ವೀಕ್ಷಕರೇ, ರಾಜಕೀಯದಿಂದ BCCI ಮಂಡಳಿಯು ಕೋಟಿ ಹಣವನ್ನು ಸಂಪಾದಿಸುತ್ತಿದೆ. ಹಾಗೆ ಪ್ರಮುಖ ಆಟಗಾರರಿಗೆ BCCI ಮಂಡಳಿಯು ಸ್ಥಾನವನ್ನು ಕೊಡುತ್ತಿಲ್ಲ. ಇನ್ನು ಈ ಒಂದು ಕಾರಣದಿಂದ ಹಲವಾರು ಆಟಗಾರರ ಕರಿಯರ್ ಮುಗಿದು ಹೊಂಟಿವೆ. ಹೌದು ವೀಕ್ಷಕರೇ, ಪ್ರಮುಖವಾಗಿ ಈ ಒಂದು ಕಾರಣವು ಇಂಡಿಯಾ ದೇಶದಲ್ಲಿ ನಡೆಯುತ್ತಿದೆ. ಇನ್ನು ವೀಕ್ಷಕರೇ, ಹಲವಾರು ದೇಶಗಳಲ್ಲಿ ಎಲ್ಲ ಆಟಗಾರರಿಗೆ ಉತ್ತಮವಾಗಿ ಸ್ಥಾನವೂ ಸಿಗುತ್ತಿದೆ. ಬೇರೆ ದೇಶಗಳು ಯಾವುದೇ ರೀತಿ ತಲೆಯನ್ನು ಕೆಡಿಸಿಕೊಳ್ಳುವುದಿಲ್ಲ. ಹೌದು ವೀಕ್ಷಕರೇ, ನಮ್ಮ ಟೀಮ್ ಇಂಡಿಯಾ ತಂಡದ ಆಟಗಾರರು ಅವರ ತಂಡಕ್ಕೆ ಜಾಯ್ನ್ ಆದರೆ ಅವರಿಗೆ ಇನ್ನಷ್ಟು ಲಾಭವಾಗಲಿದೆ. ವೀಕ್ಷಕರೇ, ಉದಾಹರಣೆಗೆ ನಾನು ನಿಮಗೆ ಹೇಳಿದ್ದೇನೆ. ಹೌದು ವೀಕ್ಷಕರೇ, USA ತಂಡವು ಯಾವ ರೀತಿ 2024ರಲ್ಲಿ ಉತ್ತಮವಾಗಿ ಪ್ರದರ್ಶನ ತೋರಿತು. ಪ್ರಮುಖ ಆಟಗಾರರು ಬೇರೆ ದೇಶಕ್ಕೆ ಎಂಟ್ರಿ ಕೊಟ್ಟರೆ ಅವರ ತಂಡವು ಬಲಿಷ್ಠವಾಗಲಿದೆ. ಈ ಒಂದು ಕಾರಣವನ್ನು ಎಚ್ಚೆತ್ತುಕೊಂಡು ಉತ್ತಮ ಆಟ ಆಡುವವರಿಗೆ ಚಾನ್ಸ್ ಕೊಡಬೇಕಾಗುತ್ತದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ವರದಿ.